ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬೆಂಬಲಿಗರು ನಿರೀಕ್ಷೆ ಏನು ಮಾಡಿದ್ರು, ಆ ನಿರೀಕ್ಷೆ ನಿಜವಾಗಿದ್ದರೆ ಇವತ್ತು ಬೇರೆ ಸ್ಥಿತಿ ಇರ್ತಾ ಇತ್ತು. ಮಾತುಗಳು ಕೇಳಿ ಬರ್ತಾ ಇದ್ವು. ಹಾಗೇನೆ ಹುಟ್ಟುಹಬ್ಬದ ಉಡುಗೊರೆ ಸಿಗುತ್ತೆ ಅನ್ನುವುದು ನಿರೀಕ್ಷೆಯಾಗಿತ್ತು. ಹುಟ್ಟುಹಬ್ಬ ಬಂತು, ನಿರೀಕ್ಷೆ ನಿಜವಾಗಲಿಲ್ಲ. ಸೊ ಇವತ್ತು ಅವರ ಹುಟ್ಟುಹಬ್ಬ. ನಾನು ಕೂಡ ಅವರನ್ನ ಬಹಳ ವರ್ಷಗಳಿಂದ ಹತ್ತಿರದಿಂದ ಬಲ್ಲೆ. ವೈಯಕ್ತಿಕ ಸಂಬಂಧಗಳೇನಿರ್ತವೆ, ವೈಯಕ್ತಿಕ ಸಂಪರ್ಕ ಏನಿರುತ್ತೆ, ಅದು ಅವರನ್ನ ಒಂದು ರೀತಿಯ ವಿಶ್ಲೇಷಣೆಗೆ ಒಳಪಡಿಸಿದ್ರೆ, ಸಾರ್ವಜನಿಕವಾಗಿ ಅವರ ಹೇಳಿಕೆಗಳು, ನಡವಳಿಕೆಗಳು ಇನ್ನೊಂದು ರೀತಿಯ ವಿಶ್ಲೇಷಣೆಗೆ ಕಾರಣ ಆಗತ್ತೆ. ನಾನು ಹೇಳ್ತಾ ಇರೋದು ರಾಜ್ಯದ ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ. ಇವತ್ತು ಅವರ ಹುಟ್ಟುಹಬ್ಬ. ಅವರಿಗೆ ಒಳ್ಳೆಯದಾಗಲಿ. ಸೊ ಅವರ ಕನಸುಗಳು ಏನಿದೆ, ಕನಸುಗಳು ಈಡೇರಲಿ. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಲಿಲ್ಲ? ಸೊ ಇದನ್ನ ನೋಡಿದಾಗ ಅವರ ರಾಜಕೀಯ ಬದುಕಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಸಂಕೀರ್ಣವಾದ ಒಂದು ವ್ಯಕ್ತಿತ್ವದ ಹಾಗೆ ಕಾಣುತ್ತೆ. ಅವರ ಒಳಗಡೆ ಹೋರಾಟಗಾರ ಇದ್ದಾನೆ. ಅವರು ಒಬ್ಬ ಪ್ರಭಾವಶಾಲಿ ರಾಜಕಾರಣಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅವರ ಸಂಘಟನಾ ಸಾಮರ್ಥ್ಯ ಏನಿದೆ ಅದನ್ನ ಎಲ್ಲರೂ ಅಪ್ರಿಸಿಯೇಟ್ ಮಾಡಬೇಕು. ಹಣಕಾಸಿನ ಬಲ, ನೋಬಡಿ ಕಾನ್ ಕ್ವೆಶ್ಚನ್ ಇಟ್. ಸೊ ಹಾಗೇನೆ ಅವರ ಇಡೀ ಕೆಳಗಡೆ ಕೆಳಮಟ್ಟದಲ್ಲಿ ಇದೆಯಲ್ಲ, ಅಲ್ಲಿ ಅವರಿಗೆ ಜನಸಾಮಾನ್ಯರ ಮೇಲಿರುವಂತಹ ನಿಯಂತ್ರಣ, ಅದನ್ನು ಕೂಡ ನಾವು ಕ್ವೆಶ್ಚನ್ ಮಾಡಕ್ಕಾಗಲ್ಲ. ಆದ್ರೆ ಅವರು ಯಾಕೆ ಮುಖ್ಯಮಂತ್ರಿ ಆಗಲಿಲ್ಲ, ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಯತ್ನ ಮಾಡೋಣ. ಅದಕ್ಕೆ ನಾನು ಕೆಲವು ಪಾಯಿಂಟ್ಗಳನ್ನ ಹಾಕಿ ಬಂದಿದ್ದೀನಿ. ಯಾಕೆ ಅವರಿನ್ನೂ ಮುಖ್ಯಮಂತ್ರಿ ಆಗಿಲ್ಲ ಶಿವಕುಮಾರ್ ಅವರು? ಮೊದಲನೇದು, ಮುಖ್ಯ 3 ಕಾರಣಗಳನ್ನು ಗುರುತಿಸಬಹುದು. ಒಂದು, ಪಕ್ಷದ ಒಳಗಿನ ಸಮತೋಲನ ಅನ್ನೋದು, ಬ್ಯಾಲೆನ್ಸಿಂಗ್ ಅಂತ. ಅದೇನದು? ಇದು ಕರ್ನಾಟಕದ ಕಾಂಗ್ರೆಸ್ ಏನಿದೆ, ಅದರ ಒಳಗಡೆ ವಿವಿಧ ರೀತಿಯ ಶಕ್ತಿ ಕೇಂದ್ರಗಳಿವೆ. ಸೊ ಪವರ್ ಸೆಂಟರ್ ಅಂತೀವಲ್ಲ, ಯೂಶುವಲಿ ಯಾವ ರಾಜಕೀಯ ಪಕ್ಷ ಇದ್ರೂ ಒಂದು ಪವರ್ ಸೆಂಟರ್ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಕರ್ನಾಟಕದಲ್ಲಿ ಈಗ ಕನಿಷ್ಠ ನಾನು ನೋಡಿದ ಹಾಗೆ 3-4 ಪವರ್ ಸೆಂಟರ್ಗಳಿದೆ. ಸಿದ್ದರಾಮಯ್ಯ ಅವರ ಜನಮೂಲದ ರಾಜಕಾರಣ ಅಂತ ನಾನು ಕರಿತೀನಿ, ಅದು ಒಂದು ಕಡೆ ಇದೆ. ಅದು ಅಹಿಂದ ಮೂಲಕ ಅವರು ತಮ್ಮದೇ ಆದ ರಾಜಕೀಯ ಬದುಕನ್ನ ಕಟ್ಟಿಕೊಂಡವರು ಒಂದು ಪವರ್ ಸೆಂಟರ್ ಆಗಿ ಅವರು ಇದ್ದಂಥದ್ದು. ಇನ್ನು ಡಿ.ಕೆ. ಶಿವಕುಮಾರ್ ಸಂಘಟನಾ ಸಂಘಟಕರು, ಈಸ್ ಅ ಆರ್ಗನೈಸರ್. ಸಿದ್ದರಾಮಯ್ಯ ಈಸ್ ನಾಟ್ ಅನ್ ಆರ್ಗನೈಸರ್, ಅವರು ಜನನಾಯಕರು. ಇದು ವ್ಯತ್ಯಾಸ. ಇವರಿಬ್ಬರ ನಡುವೆ ಸಮತೋಲನವನ್ನ ಕಾಪಾಡಿಕೊಂಡು ಬರೋದೇನಿದೆಯಲ್ಲ, ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹು ದೊಡ್ಡ ಚಾಲೆಂಜ್. ಅವರಿಗೆ ಜನನಾಯಕರು ಬೇಕು, ಸಂಘಟನಾ ಚತುರರು ಬೇಕು. ಸೊ ಅದರಿಂದ ಒಬ್ಬ ಜನನಾಯಕರನ್ನ ತೆಗೆದು ಒಬ್ಬ ಸಂಘಟನಾ ಚತುರರನ್ನ ಮುಖ್ಯಮಂತ್ರಿ ಮಾಡ್ಬೋದಾ? ಸೊ ವೆರಿ ಬಿಗ್ ಕ್ವೆಶ್ಚನ್. ಸೊ ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ವ್ಯಕ್ತಿತ್ವ ಇದೆಯಲ್ಲ, ಅದು ವಿವಾದಾತೀತವಲ್ಲ. ಅವರು ಹಲವು ರೀತಿಯ ವಿವಾದಗಳಿಗೆ ಸಿಲುಕಿಕೊಂಡವರು, ಅಥವಾ ಅವರನ್ನ ಸಿಕ್ಕಿಸಲಾಯಿತು, ಅದನ್ನೆಲ್ಲ ಎದುರಿಸಿಕೊಂಡೇ ಬಂದದ್ದವರು. ಇದು ಆದಾಯ ತೆರಿಗೆ ಇರ್ಬೋದು, ಇಡಿ ದಾಳಿ ಇರ್ಬೋದು, ಹಾಗೇನೆ ಒಂದು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ದಟ್ಟ ವ್ಯವಹಾರ ಇರ್ಬೋದು, ಅವರ ಸಂಪರ್ಕ, ಇದೆಲ್ಲ ಸೇರಿ ಅವ್ರನ್ನ ಪವರ್ಫುಲ್ ನಾಯಕರು ಅಂತ ಹೇಳಲಾಗ್ತಾ ಇದೆ. ಈಸ್ ಅ ಪವರ್ಫುಲ್ ಮ್ಯಾನ್ ಬಿಕಾಸ್ ಆಫ್ ಹಿಸ್ ಫೈನಾನ್ಸಿಯಲ್ ಸ್ಟ್ಯಾಬಿಲಿಟಿ. ಈ ಹಣಕಾಸಿನ ಸಾಮರ್ಥ್ಯ ಇರುತ್ತೆ ನೋಡಿ. ಇವತ್ತಿನ ಸಂದರ್ಭದಲ್ಲಿ ಆ ಹಣಕಾಸಿನ ಸಾಮರ್ಥ್ಯ ಇನ್ನೊಂದು ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ಅಂತ. ಆದ್ರೆ ಏನ್ ಗೊತ್ತಾ, ಒಬ್ಬ ಪವರ್ಫುಲ್ ನಾಯಕರೆಲ್ಲ ಸ್ವೀಕಾರಾರ್ಹ ನಾಯಕರಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಈಸ್ ಪವರ್ಫುಲ್, ಆದ್ರೆ ಇಡೀ ಜನ ಸಮುದಾಯ ಅವರನ್ನ ಸ್ವೀಕಾರ ಮಾಡತ್ತಾ? ಯಾಕೆಂದ್ರೆ ಹಣ ಇದ್ದವರನ್ನೆಲ್ಲ ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ.
ಅಥವಾ ಜನ ಸ್ವೀಕಾರ ಮಾಡದವರಲ್ಲಿ ಹಣ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಒಬ್ಬ ರಾಜಕಾರಣಿ ಏನಿದ್ದಾರೆ, ಸಂಪನ್ಮೂಲದ ಜೊತೆಗೆ ಜನ ಕೂಡ ಅವರನ್ನ ಸ್ವೀಕಾರಾರ್ಹ ಆಗಿರಬೇಕು ಅಂತ. ಸೊ ಅದು ವಿವಾದಕ್ಕೆ ಸಂಬಂಧಪಟ್ಟ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನಾನು ಹೇಳಕ್ ಹೊರಟಿದ್ದು ರಾಜಕೀಯ ಪರಿಸ್ಥಿತಿ ಇದೆಯಲ್ಲ, ಅದು ಹೇಗಿದೆ ಅಂತ. ಕೆಲವೊಮ್ಮೆ ಏನಾಗುತ್ತೆ, ಈ ರಾಜಕೀಯದಲ್ಲಿ ಸಾಮರ್ಥ್ಯ, ಸಂಪನ್ಮೂಲ ಇಷ್ಟೇ ಸಾಕಾಗಲ್ಲ. ಅದಕ್ಕೆ ಟೈಮಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದರ ಕಾಲ ಅನ್ನೋದು, ಹಾಗೇನೆ ಸಮೀಕರಣ, ಜಾತಿ ಮತ್ತು ಸಾಮಾಜಿಕ ಸಮತೋಲನ. ಸೊ ಚುನಾವಣೆ ಸಮಯದ ಲೆಕ್ಕಾಚಾರ ಏನಿರುತ್ತೆ, ಇದು ಒಂದು ರೀತಿ ಇದ್ದಿರುತ್ತೆ. ಆದರೆ ಚುನಾವಣೆಯ ನಂತರದ ಪರಿಸ್ಥಿತಿಯಲ್ಲಿ ಈ ಸಮತೋಲನವನ್ನ ಕಾಪಾಡಿಕೊಂಡು ಬರೋದು ಅಷ್ಟು ಸುಲಭವಾದದ್ದಲ್ಲ. ಆದರೆ ನಾನು ಇನ್ನೂ ಕೆಲವು ಅಂಶಗಳನ್ನ ತಮಗೆ ಹೇಳಬೇಕು. ಅವರು ಹಬ್ಬದ ಸಂದರ್ಭದಲ್ಲಿ ಹಾಗಿದ್ರೆ ಅವರ ಬಲ ಯಾವುದು? ಡಿ ಕೆ ಶಿವಕುಮಾರ್ ಅವರು, ವಾಟ್ ಈಸ್ ಹಿಸ್ ಸ್ಟ್ರೆಂತ್? ಅದನ್ನ ನೋಡ್ತಾ ಹೋದರೆ ಅವರು, ನಾನು ಈ ಮೊದಲು ಹೇಳಿದಾಗೆ ಸಂಘಟನೆಯಲ್ಲಿ ಅವರಿಗೆ ಇರುವ ಹಿಡಿತ ಇದೆ. ಹಾಗೇನೆ ಪಕ್ಷಕ್ಕೆ ಹಣಕಾಸು ಸಂಗ್ರಹ ಮಾಡೋದ್ರಲ್ಲಿ ನೋಬಡಿ ಕ್ಯಾನ್ ಕ್ವೆಶ್ಚನ್. ಅವರು ಸಂಪನ್ಮೂಲವನ್ನ ಕ್ರೋಢಿಸಿ, ಅದರ ಜೊತೆಗೆ ಕ್ಷೇತ್ರ ಮಟ್ಟದ ಕಾರ್ಯಕರ್ತರ ಸಂಪರ್ಕ ಅವರಿಗೆ, ಅಂದ್ರೆ ಲೋ ಲೆವೆಲ್ ಕೆಳಮಟ್ಟದ ಕಾರ್ಯಕರ್ತರು ಏನಿದ್ದಾರೆ ಅವರನ್ನು ಕೂಡ ಅವರದೇ ಆದ ಒಂದು ಪಡೆಯನ್ನ ಅವರು ಸೃಷ್ಟಿಸ್ತಾರೆ ಅಂತ. ಹಾಗೇನೆ ಅವರು ಇನ್ನೂ ಅವರ ಒಕ್ಕಲಿಗ ಸಮುದಾಯದಲ್ಲಿ ಈಸ್ ಅ ಪವರ್ಫುಲ್ ಮ್ಯಾನ್. ಅವರು ಒಕ್ಕಲಿಗರ ಪ್ರಶ್ನಾತೀತ ನಾಯಕರು ಹೌದು ಅಲ್ವೋ ಅನ್ನೋದು ಬಹಳ ಡಿಫ್ರೆಂಟ್ ಆದ ಕ್ವೆಶ್ಚನ್. ಹಲವರಿದ್ದಾರೆ. ಆದರೆ ಅವರು ತಮ್ಮ ಸಮುದಾಯದಲ್ಲಿ ಅವರು ಒಬ್ಬ ಪ್ರಬಲ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇನ್ನಾದ್ರೆ ಅವ್ರ ಮುಂದಿರುವ ಸವಾಲುಗಳು ಯಾವುದು? ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ ಅವರಿಗೆ ಅವರ ಪಾಲಿಟಿಕ್ಸ್ ಮತ್ತು ಅವರ ಬಿಸಿನೆಸ್ ಎರಡು ಸಮೀಕರಣಗೊಂಡದ್ದು ಅಂತ. ಅಂದ್ರೆ ಅವರು ರಾಜಕೀಯನ್ನ ವ್ಯಾಪಾರೀಕರಣ ಮಾಡಿದ್ರು, ಆತರ ವ್ಯಾಪಾರೀಕರಣವನ್ನ ಇಟ್ಟುಕೊಂಡು ರಾಜಕಾರಣ ಮಾಡಕ್. ಸೊ ಇದು ಬಹಳ ಮುಖ್ಯವಾಗಿ ಅವರ ಮುಂದಿರುವ ಸವಾಲು ಅಂತ. ಅದರ ಜೊತೆಗೆ ಏನಾಗುತ್ತೆ, ಈ ಬಿಸಿನೆಸ್ ಮತ್ತು ಪೊಲಿಟಿಕ್ಸ್ ಸೇರಿದ ತಕ್ಷಣ ಅವರ ಮೇಲೆ ಬೇರೆಯವರ ಕಣ್ಣು ಬೀಳುತ್ತೆ, ಬೇರೆ ಬೇರೆ ರೀತಿಯ ಆರೋಪಗಳು ಬರಕ್ ಶುರುವಾಗ್ತವೆ. ಬಿಸಿನೆಸ್ ಅನ್ನೋದಿದೆಯಲ್ಲ, ಅದು ವ್ಯಾಪಾರ ಅಲ್ವಾ? ಆ ವ್ಯಾಪಾರದಲ್ಲಿ ಭ್ರಷ್ಟತೆಗೆ ಹೆಚ್ಚು ಅವಕಾಶ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಒಬ್ಬ ವ್ಯಾಪಾರಿ ರಾಜಕಾರಣಿಯ ಮೇಲೆ ಅತಿ ಹೆಚ್ಚು ಭ್ರಷ್ಟಾಚಾರದ ಆರೋಪಗಳು ಬರ್ತವೆ. ಅದರಿಂದ ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ, ಒಬ್ಬ ರಾಜಕಾರಣಿ ಉದ್ಯಮಪತಿ ಆಗಬಹುದಾ ಆಗಬಹುದಾ ಅಂತ. ಪ್ರಾಯಶಃ ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಟಾಟಾ ಬಿರ್ಲಾಗಳ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಿದ್ರೆ ಹೊರತು, ರಾಜಕಾರಣಿಗಳು ಏನಿದ್ದಾರೆ ಅವರು ಒಂಥರ ಸರ್ವಿಸ್ ಮೋಟೋ ಇರ್ತಿತ್ತು ಅಂತ, ಅವ್ರು ಬಿಸ್ನೆಸ್ ಮೆನ್ ಆಗ್ತಿರ್ಲಿಲ್ಲ. ಕಾಲಘಟ್ಟದಲ್ಲಿ ಬದಲಾಗ್ತಾ ಬಂತು. ಸೊ ಬಿಸಿನೆಸ್ ಮೆನ್ಗಳು ರಾಜಕೀಯವನ್ನ ಒಂದು ಹಂತದವರೆಗೆ ನಿಯಂತ್ರಿಸ್ತಾ ಬಂದರು. ನೀವು 2000 ನಂತರ ಪರಿಸ್ಥಿತಿ ಬದಲಾಯಿತು. ಸೊ ಇಡೀ ರಾಜಕಾರಣವನ್ನ ಉದ್ಯಮಿಪತಿಗಳು ನಿಯಂತ್ರಿಸೋದು ಒಂದಾದ್ರೆ, ಉದ್ಯಮಿಪತಿಗಳೇ ರಾಜಕಾರಣಿ ಆಗ್ತಾ ಬಂದಿದ್ದು ಸೆಕೆಂಡ್. ಸೊ ಫಸ್ಟ್ ಕ್ಯಾಟಗರಿಯಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಅದಾನಿ ಅಂಡ್ ಅಂಬಾನಿ. ಅವರು ಇಡೀ ಬಿಜೆಪಿ ಸರ್ಕಾರ ಅವ್ರ ನಿಯಂತ್ರಣದಲ್ಲಿದೆ. ಮೋದಿ, ಅಮಿತ್ ಶಾ ಅವರೆಲ್ಲ ಅವ್ರ ನಿಯಂತ್ರಣದಲ್ಲಿದೆ. ದಿಸ್ ಇಸ್ ಒನ್ ಟೈಪ್ ಆಫ್. ಸೆಕೆಂಡ್ ಟೈಪ್ ದಟ್ ಉದ್ಯಮಪತಿಗಳಾಗಿ ರಾಜಕಾರಣಕ್ಕೆ ಬರುವಂತವರು ತಮ್ಮ ಉದ್ಯಮದ ಆಸಕ್ತಿ ಮತ್ತು ರಾಜಕಾರಣದ ಇಷ್ಟಾನಿಷ್ಟಗಳಿಗೆ ಎಲ್ಲಾದ್ರೂ ಸಮತೋಲನ ಮಾಡೋದು. ಆ ಕ್ಯಾಟಗರಿಯಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾರೆ. ಈಸ್ ಅ ಸೆಕೆಂಡ್ ಕ್ಯಾಟಗರಿಯಲ್ಲಿ. ಸೊ ಅದರ ಜೊತೆಗೆ ಅವರಿಗೆ ನೋಡಿ, ಅವರ ಈ ಆರ್ಥಿಕ ಶಕ್ತಿ ಎಲ್ಲ ಸೇರಿರಬಹುದು. ಅವರಿಗೆ ಒಂದು, ನಾನು ಹೇಳಿದಾಗೆ ಸಂಪನ್ಮೂಲವನ್ನ ಸಂಗ್ರಹಿಸೋದು ಈಸಿ ಆಗಿರೋದ್ರಿಂದ ಇಲೆಕ್ಷನ್ ಅನ್ನ ಫೇಸ್ ಮಾಡೋದು, ಸಂಘಟನೆ ಮಾಡ್ಬೇಕಾದ್ರೆ ಹಣ ಇರ್ಬೇಕು ಅಂತ. ಸೊ ಇದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್. ಅದರ ಜೊತೆಗೆ ಅವರಿಗೆ ಚುನಾವಣಾ ನಿರ್ವಹಣೆಯಲ್ಲಿ ಅಪಾರವಾದ ಅನುಭವ ಇದೆ. ಹೌ ಟು ಮ್ಯಾನೇಜ್ ಇಲೆಕ್ಷನ್, ಅದಕ್ಕೂ ಕೂಡ ಮೂಲಕನ್ನ ಅವರ ಬಳಿ ಇರುವ ಸಂಪನ್ಮೂಲ ಅಂತ. ಹಾಗೇನೆ ಅವರು ಇನ್ನೊಂದಿದೆ, ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ ಕಾಂಗ್ರೆಸ್ ನಲ್ಲಿ. ಅದು ಅನುಮಾನ ಇಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ ನಲ್ಲಿ ಎಲ್ಲೇ ಟ್ರಬಲ್ ಆದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಹಾಜರಾಗ್ತಾರೆ. ಸೊ ಕಾಂಗ್ರೆಸ್ ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದರ ಜೊತೆಗೆ ಅವರದ್ದು ಈ ಕಾಂಗ್ರೆಸ್ ಪಕ್ಷದಲ್ಲಿ ಆ ಗುಣ ಕಡಿಮೆ, ಅವ್ರಲ್ಲಿ ಆ ಗುಣ ಇದೆ. ಅವರು ಫಾಸ್ಟ್ ಆಗಿ ಡಿಸಿಷನ್ ತಗೋತಾರೆ. ಯೂಶಲಿ ಕಾಂಗ್ರೆಸ್ ಹೈಕಮಾಂಡ್ ಯಾರು ಕೂಡ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಳಲ್ಲ. ದೇ ವಿಲ್ ಟೇಕ್ ದರ್ ಓನ್ ಟೈಮ್. ಬಟ್ ಡಿ ಕೆ ಶಿವಕುಮಾರ್ ಹಂಗೆ ನಿರ್ಣಯ ತಗೊಳ್ಳೋದಕ್ಕೆ ಇನ್ನು ಮುಂದೆ ನೋಡಲ್ಲ. ಫಾರ್ ಎಕ್ಸಾಂಪಲ್, ಲೇಟೆಸ್ಟ್ ಯು ಟೇಕ್ ದಟ್ ದಾವಣಗೆರೆ ಇಲೆಕ್ಷನ್ ರಿಸಲ್ಟ್ ಬರೋಕ್ಕಿಂತ ಮೊದಲು
ಹೋಗಕ್ಕಿಂತ ಮುಂಚೆ ಹೈಕಮಾಂಡ್ ಇಟ್ಕೊಂಡು ಹೋಲಿ ಅಂತ ಹೇಳ್ಬಿಟ್ಟು ಕೆಲವು ಮುಸ್ಲಿಂ ನಾಯಕರ ಮೇಲೆ 3 ಜನರ ಮೇಲೆ ಕ್ರಮ ಕೈಗೊಳ್ಳೋ ಮಾಡೋದು. ದಟ್ ಇಸ್ ಕ್ಯಾರೆಕ್ಟರ್ ಅಂತ. ಆದ್ರೆ ಅವ್ರ ಮೇಲೆ ಇರುವ ಟೀಕೆ ಅಂದ್ರೆ ಅವರ ರಾಜಕಾರಣದಲ್ಲಿ ಹಣದ ಪ್ರಭಾವ ಜಾಸ್ತಿ ಆಯಿತು ಅಂತ ಹೇಳೋರಿದ್ದಾರೆ. ಅವರು ಇಡೀ ರಾಜಕಾರಣವನ್ನ ಒಂದು ರೀತಿಯಾಗಿ ಅವರು ಹಣಕಾಸಿನ ಮೂಲಕ ಅವರು ರಾಜಕಾರಣವನ್ನ ನಿಯಂತ್ರಿಸ್ತಾರೆ ಅನ್ನುವ ಈ ಆರೋಪ ಇದೆಯಲ್ಲ, ಈ ಆರೋಪದಿಂದಾಗಿ ಅವರ ಇಮೇಜ್ ಯಾವ ಮಟ್ಟದಲ್ಲಿ ಬೆಳಿಬೇಕಾಗಿತ್ತೋ ಆ ಮಟ್ಟದಲ್ಲಿ ಇಮೇಜ್ ಬೆಳೆದಿಲ್ಲ ಅನ್ನೋದು. ಸೊ ಆದ್ರಿಂದನೇ ಅವರು ಇಮೇಜ್ ಬೆಳೆದಿರೋದ್ರಿಂದ ಅಲ್ಲಿ ಮತ್ತೆ ನೈತಿಕತೆ ಪ್ರಶ್ನೆ ಬರುತ್ತೆ. ಮೊರಾಲಿಟಿ, ದ ಕ್ವಶನ್ ಆಫ್ ಮೊರಾಲಿಟಿ ವಿಲ್ ಅರೈಸ್ ಅಲ್ಲಿ. ಸೊ ಅದರ ಜೊತೆಗೆ ಅವರಿಗೆ ಬಹಳ ಮುಖ್ಯವಾಗಿ ಅವರಲ್ಲಿ ಅವರೊಬ್ಬ ಪವರ್ ಸೆಂಟರ್ ಅಂತ ನಾನು ಹೇಳಿದ್ದೀನಿ, ಸ್ಟ್ರಾಟಜಿಸ್ಟ್ ಹೌದು, ನೆಗೋಷಿಯೇಟರ್ ಹೌದು, ಸಂಘಟನಾ ಚತುರ ಹೌದು, ಇದರಲ್ಲಿ ಅನುಮಾನ ಇಲ್ಲ. ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಅವರಿಗೆ ಬಹಳ ಮುಖ್ಯವಾದ ಸಮಸ್ಯೆ ಏನಿದೆ ಹಾಗಿದ್ರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ನಮಗೆ ಕೆಲವು ಪ್ರಶ್ನೆಗಳು ನಮ್ಮ ಮೂಡ್ತಾ ಹೋಗ್ತವೆ. ಅದರ ಯಾಕೆ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇದ್ದಾರೆ? ಹಣ, ಹೋರಾಟ, ಹೈಕಮಾಂಡ್ ಎಲ್ಲ ಇದ್ರೂ ಕೂಡ ಅವರ ಕನಸು ಯಾಕೆ ಪೂರ್ಣಗೊಳ್ತಾ ಇಲ್ಲ? ಉದ್ಯಮಪತಿ ಕಮ್ ರಾಜಕಾರಣಿಯಾದ ಡಿ ಕೆ ಶಿಗೆ ಅದು ದೊಡ್ಡ ಬಲವೇ ಅಥವಾ ಅದೇನೆ ಅವರ ದೌರ್ಬಲ್ಯ ಆಗ್ತಾ? ಅವರು ಉದ್ಯಮಪತಿ ಆಗಿರುವುದು ಅವರ ಇಮೇಜ್ ಅನ್ನ ಒಂದು ರೀತಿಯಲ್ಲಿ ಕರ್ಟೇಲ್ ಮಾಡ್ತಾ. ಸೊ ಇದು ಪ್ರಶ್ನೆ. ಎಲ್ಲರೂ ಇದ್ರ ಮುಖ್ಯಮಂತ್ರಿ ಸ್ಥಾನ ಎಲ್ಲ ಇದೆ, ಮುಖ್ಯಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ ಅನ್ನುವ ಪ್ರಶ್ನೆ ಕೂಡ ಅವರಿಗೆ ಮೂಡುತ್ತೆ. ಒಬ್ಬರ ಇವತ್ತಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೊ ಹಲವರು ಹೇಳಿದ್ರು ಅವರಿಗೆ ಒಂದು ಗಿಫ್ಟ್ ಕೊಡುತ್ತೆ ಹೈಕಮಾಂಡ್ ಅಂತ. ಹೈಕಮಾಂಡ್ ಗಿಫ್ಟ್ ಯಾವುದು ಅಂದ್ರೆ ಸಮಸ್ಯೆಯನ್ನ ಪರಿಹರಿಸದೆ ಸಮಸ್ಯೆಯಾಗಿ ಉಳಿಸೋದಿದೆಯಲ್ಲ, ಅದು ಕಾಂಗ್ರೆಸ್ ಕಲ್ಚರ್ ಅಂತ ಕಾಣುತ್ತೆ. ಆದ್ರಿಂದ ಅವರು ಸಮಸ್ಯೆಯನ್ನ ಪರಿಹರಿಸುವ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ನನಗೆ ಅನ್ಸಲ್ಲ. ಯಾಕೆಂದ್ರೆ ನಾನು ಮೊದಲ ಹೇಳಿದಾಗ ಸಮತೋಲನದ ರಾಜಕಾರಣ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ನಡುವೆ ಇರುವಂತಹ ಸಮತೋಲನವನ್ನ ಕಾಪಾಡ್ಕೊಂಡು ಬರೋದಿದೆಯಲ್ಲ, ದಟ್ ಇಸ್ ಎ ವೆರಿ ಬಿಗ್ ಚಾಲೆಂಜ್ ಫಾರ್ ಕಾಂಗ್ರೆಸ್ ಹೈಕಮಾಂಡ್. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ದೊಡ್ಡ ಸವಾಲು. ಆ ಕಾರಣಕ್ಕಾಗಿ ಇಬ್ಬರಲ್ಲಿ ಒಬ್ಬರು ನಾಯಕರನ್ನು ಬಿಡೋದಕ್ಕೆ ಆಗಲ್ಲ ಅನ್ನುವ ಸ್ಥಿತಿಯಲ್ಲಿ ಅವರು ಕನ್ವಿನ್ಸ್ ಮಾಡ್ಬೇಕಾದ ಯಾರನ್ನ? ಡಿ ಕೆ ಶಿವಕುಮಾರ್ ಅವರನ್ನೇ ಕನ್ವಿನ್ಸ್ ಮಾಡುವ ಸ್ಥಿತಿ ಇದೆ. ಇವತ್ತಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ ಅವರ ಸಲುವಾಗಿ. ಅದು ಕ್ಲಾಸಿಕ್ ಆಗಿದೆ. ಅದನ್ನು ಹೇಳ್ಬಿಟ್ಟು ನಾನು ಈ ವಿಶ್ಲೇಷಣೆ ಕೊನೆಯ ಭಾಗ ಬರ್ತೀನಿ. ಅವರು ಟ್ವೀಟ್ ಮಾಡಿದ್ದಾರೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಟ್ವೀಟ್ ಮಾಡಿದ್ದು ಏನು ಅಂತ ಅವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶ್ಲಾಘಿಸಿದ್ದಾರೆ. ಹೇಗೆ ಪಕ್ಷ ನಿಷ್ಠೆ, ಅವರ ಬದ್ಧತೆ ಏನು ಅನ್ನೋದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶ್ಲಾಘಿಸಿದ್ರೆ ಅದಕ್ಕೆ ರೀಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕರ್ನಾಟಕದಲ್ಲಿ ನಾವಿಬ್ಬರು ಜೊತೆಗೂಡಿ ಜನಪರವಾದ ಆಡಳಿತ ಕೊಡೋಣ ಅನ್ನುವ ರೀತಿಯಲ್ಲಿ, ಹಾಗೇನೆ ಪಕ್ಷ ಕಟ್ಟಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.